ನಮಸ್ಕಾರ. ನಮ್ಮ ಕನ್ನಡ ವೀಕ್ಷಕರಿಗೆ ನಾನು ಡಾಕ್ಟರ್ ಆಂಜನಪ್ಪ, ನಿಮ್ಮ ಪ್ರೀತಿಯ ವೈದ್ಯ. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ತಮ್ಮೆಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಕೆಲವು ಅರಿವು ಮೂಡಿಸೋಕ್ಕೆ ನನಗೆ ಇಷ್ಟ. ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಟ್ರಬಲ್. ತುಂಬ ಜನಕ್ಕೆ ನನಗೆ ತುಂಬ ಗ್ಯಾಸ್ಟ್ರಿಕ್ ಡಾಕ್ಟ್ರಿ ಅಂತ ಬರ್ತೀರಿ. ಇದಕ್ಕೆ ಕಾರಣ ನೋಡಿ, ಗ್ಯಾಸ್ಟ್ರಿಕ್ ಅಂದರೆ ನಮ್ಮ ಭಾಷೆ ಅಂದರೆ ಮೆಡಿಕಲ್ ಭಾಷೆಯಲ್ಲಿ ಗ್ಯಾಸ್ಟ್ರೈಟಿಸ್. ಹಂಗಂದರೆ ನೋಡಿ, ಅಪೆಂಡಿಕ್ಸ್ನಾಗ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್ ಅಂತೀವಿ, ಟಾನ್ಸಿಲ್ನಾಗ ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀವಿ. ಅದೇ ರೀತಿ ನಿಮ್ಮ ಜಠರದಲ್ಲಿ ಸಣ್ಣ ಸಣ್ಣ ಹುಣ್ಣುಗಳಾದರೆ ಅದು ಕೆಂಪಗಾಗಿರುತ್ತೆ, ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಇದಕ್ಕೆ 3 ಬಹಳ ಸರಳವಾದ ಕಾರಣ: ಹರಿ, ವರಿ, ಕರಿ. ಯಾರು ತುಂಬ ಟೆನ್ಷನ್ ಮಾಡ್ಕೋತಾರೆ, ಇರ್ರೆಗ್ಯುಲರ್ ಊಟ ಮಾಡ್ತಾರೆ, ತುಂಬ ಫ್ರೈಡ್ ಫುಡ್ ತಿಂತಾರಲ್ಲ, ಅವರಿಗೆ ಗ್ಯಾಸ್ಟ್ರಿಕ್ ಭಾಳ ಕಾಮನ್. ಇದರ ರೋಗ ಲಕ್ಷಣಗಳು ಭಾಳ ಸರಳ. ನಿಮಗೆ ಹೊಟ್ಟೆ ಉರಿ, ಎದೆ ಉರಿ, ಹುಳಿ ಬಾಯಿನಲ್ಲಿ ನೀರು ಬರೋದು, ತೇಕು ಬರೋದು, ಇವೆಲ್ಲವೂ ಕೂಡ ರೋಗ ಲಕ್ಷಣಗಳಂತೀವಿ. ಸೊ ಅದು ಬಿಟ್ಟರೆ ನಾನು 3 ಕಾರಣ ಹೇಳಿದೆ. ಅದು ಬಿಟ್ಟರೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಆಮೇಲೆ ಈಚೀಚೆಗೆ ನಾವು ಭಾಳ ಸಾರಿ ಡಾಕ್ಟ್ರುಗಳ್ನ ಒಂದು ಸಾರಿ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತೀವಿ. ಅದಕ್ಕೆ ಏಕೆಂದರೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ನೀವು ರೋಡ್ ಸೈಡ್ ತಿನ್ನುವ ಆಹಾರದಲ್ಲಿ ಒಂದು ಬ್ಯಾಕ್ಟೀರಿಯಾ ಎಚ್ ಪೈಲೋರೈ ಅಂತೀವಿ ನಾವು. ಆ ಎಚ್ ಪೈಲೋರೈ ಇದ್ದರೆ ಅದನ್ನು ಎರಾಡಿಕೇಟ್ ಮಾಡಲಿಕ್ಕೆ HP ಕಿಟ್ ಅಂತ ಕೊಡ್ತೀವಿ. ಆದ್ದರಿಂದ ಗ್ಯಾಸ್ಟ್ರೈಟಿಸು ಸರ್ವೇ ಸಾಮಾನ್ಯವಾದ ಕಾಯಿಲೆ. ಅದು ಮಕ್ಕಳಲ್ಲೂ ಇರುತ್ತೆ, ದೊಡ್ಡವರಲ್ಲೂ ಇರುತ್ತೆ, ಹೆಂಗಸರಲ್ಲೂ ಇರುತ್ತೆ, ಗಂಡಸು. ಇಟ್ಸ್ ಯೂನಿವರ್ಸಲ್ ಪ್ರಾಬ್ಲಮ್ ಅಂತೀವಿ. ಆದ್ದರಿಂದ ಅದ್ರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನೀವೇ ರ್ಯಾನಿಟಿಡಿ ತಿಂತೀನಿ, ರ್ಯಾಂಟ್ಯಾಕ್ ತಿಂತೀನಿ ಅಂತ ಕಾಲ ಕಳಿಬೇಡಿ. ಒಂದು ಸಾರಿ ಆದರೂ ಕನ್ಸಲ್ಟೆಂಟ್ ಹತ್ರ ಬಂದರೆ ನಿಮ್ಮ ಎಂಡೋಸ್ಕೋಪಿ ಮಾಡಿದರೆ, ಯಾಕಂದರೆ ಗ್ಯಾಸ್ಟ್ರೈಟಿಸ್ನ ನೆಕ್ಸ್ಟ್ ಕಾಂಪ್ಲಿಕೇಶನ್ನು ಅಲ್ಸರ್ ಅಂತೀವಿ ನಾವು, ಪೆಪ್ಟಿಕ್ ಅಲ್ಸರ್. ಅದು ಹಂಗೆ ಬಿಟ್ಟರೆ 5% ಜನಕ್ಕೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗ್ಬೋದು. ಅದರಿಂದ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಗ್ಯಾಸ್ಟ್ರಿಕ್ ಅಂತ ನೀವು ಬರ್ತಿರಲ್ಲ, ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ತಮ್ಮ ಮಕ್ಕಳು ತುಂಬ ಗ್ಯಾಸ್ ಪಾಸ್ ಮಾಡಿದರೆ ತುಂಬ ಗ್ಯಾಸ್ ಟ್ರಬಲ್ ಅಂತ ಬರ್ತೀರಿ. ನೀವು ತುಂಬ ಗ್ಯಾಸ್ ಪಾಸ್ ಮಾಡ್ತೀರಿ ನೋಡಿ. ಗ್ಯಾಸ್ ಪಾಸ್ ಮಾಡೋದನ್ನ ನಾವು ಫ್ಲೇಟಸ್ ಅಂತೀವಿ, ಸ್ಪಾರ್ಟಿಂಗ್ ಅಂತೀವಿ. ಅದೇ ಬೇರೆ, ಗ್ಯಾಸ್ಟ್ರಿಕ್ಕೇ ಬೇರೆ. ದಯವಿಟ್ಟು ತಿಳ್ಕೊಳ್ಳಿ. ಯಾವ ಮಕ್ಕಳು ಗ್ಯಾಸ್ ಜಾಸ್ತಿ ಪಾಸ್ ಮಾಡ್ತವೆ ಅಂದರೆ ದ್ವಿದಳ ಧಾನ್ಯಗಳು, ಕಾಳು ಕಡಿ, ಕೋಳಿ ಮೊಟ್ಟೆ, ಪ್ರೋಟೀನ್ಸ್ ತಿನ್ನೋದ್ರಿಂದ ಅದರ ಎಂಡ್ ಪ್ರಾಡಕ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಕರಳಿನಲ್ಲಿ. ನಿಮ್ಗೆ ಐಡಿಯಾ ಇರಲಿ, ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ನಿಮ್ಮ ಜಠರ 10 ಇಂಚಿರುತ್ತೆ. ನಿಮ್ಮ ಸಣ್ಣ ಕರುಳು ಅಮ್ಮನ ಸೀರೆಯಷ್ಟು ಉದ್ದ ಇರುತ್ತೆ, 6 ಮೀಟ್ರು. ನಿಮ್ಮ ದೊಡ್ಡ ಕರುಳು 1.5 ಮೀಟ್ರ್ ಇರ್ತದೆ. ಈ ಕರುಳಿನಲ್ಲಿ ಉತ್ಪಾತ ಆಗ ಗ್ಯಾಸು ಅದಕ್ಕೆ ಕೆಳಗಡೆ ಬರಬೇಕು, ಅದು ಗ್ಯಾಸ್ ಪಾಸ್ ಮಾಡೋದು ಅಂತೀವಿ. ಸೊ ಅದು ತುಂಬ ಜನ ಇನ್ನೂ ಕಂಪ್ಲೇಂಟ್ ಮಾಡ್ತಾರೆ, ತುಂಬ ಸ್ಮೆಲ್ ಇರುತ್ತೆ ಡಾಕ್ಟ್ರೆ. ಅದು ನಿಜ. ಯಾವಾಗಲೂ ಕೂಡ ನಾವು ಪಾಸ್ ಮಾಡೋಂಥ ಗ್ಯಾಸ್ನಲ್ಲಿ 99% ನೈಟ್ರೋಜನ್ ಇರುತ್ತೆ, ಅದಕ್ಕೆ ಸ್ಮೆಲ್ ಇರಲ್ಲ. ಆದರೆ ಇಂಡೋಲ್ ಆ್ಯಂಡ್ ಸ್ಕೆಟೋಲ್ ಅಂತ ಸ್ಮಾಲ್ ಪೋರ್ಷನ್ಸ್ ಇರುತ್ತೆ, ಅದರಿಂದ ವಾಸನೆ ಬರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ನಮ್ಮ ಹತ್ರ ಮೆಡಿಸಿನ್ ಇದೆ. ಆದಷ್ಟು ತುಂಬ ಗ್ಯಾಸ್ ಪಾಸ್ ಮಾಡೋರು ದಯವಿಟ್ಟು ನೀರು ಹೆಚ್ಚಿಗೆ ಕುಡೀರಿ, ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ. ಸೊ ಆಗ ನಿಮಗೆ ಆ ಗ್ಯಾಸಿನ ಸ್ಮೆಲ್ ಕಡಿಮೆ ಇರುತ್ತೆ. ಸೊ 2 ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ ನಿಮಗೆ 2 ವಿಚಾರದಲ್ಲಿ. ಒಂದು ಗ್ಯಾಸ್ಟ್ರಿಕ್ ಟ್ರಬಲ್ ಬೇರೆ, ಗ್ಯಾಸ್ ಟ್ರಬಲ್ ಬೇರೆ. ಸೊ ಗ್ಯಾಸ್ ಟ್ರಬಲ್ಲು ಇನ್ಫ್ಯಾಕ್ಟ್ ಮನುಷ್ಯ ನಾರ್ಮಲಿ ಒಂದು ದಿನಕ್ಕೆ 200 ml 2 ಲೀಟ್ರ್ ಗ್ಯಾಸ್ ಪಾಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಗ್ಯಾಸ್ ಪಾಸ್ ಮಾಡೋದು ಆರೋಗ್ಯದ ಲಕ್ಷಣ. ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೋತಾರೆ, ತುಂಬ ಗ್ಯಾಸ್ ಪಾಸ್ ಮಾಡ್ತಾರೆ. ಇಟ್ಸ್ ಎ ಸೋಷಿಯಲ್ ನ್ಯೂಸೆನ್ಸ್, ನಾಟ್ ಎ ಮೆಡಿಕಲ್ ನ್ಯೂಸೆನ್ಸ್. ಅದರಿಂದ ಇದ್ರ ಬಗ್ಗೆ ನಿಮಗೆ ಅರಿವಿರಲಿ. ಸೊ ಗ್ಯಾಸ್ಟ್ರಿಕ್ ಇರೋರು ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಸಾರಿ ಆದರೂ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳಿ, ಒಂದು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ. ಈ ಅಲ್ಟ್ರಾಸೌಂಡ್ ಯಾಕೆ ಮಾಡ್ತೀವಿ ಅಂದರೆ, ನಿಮ್ಮ ಪಿತ್ತಕೋಶ, ಲಿವರ್ ಕೆಳಗಡೆ ಗಾಲ್ ಬ್ಲಾಡರ್ ಅಂತಿರುತ್ತೆ, ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ಸ್ ಆಗುತ್ತೆ. ಇದನ್ನು ನಾವು ಕೋಲೆಲಿಥಿಯಾಸಿಸ್ ಅಂತೀವಿ, ಡಿಸ್ಪೆಪ್ಸಿಯಾ ಅಂತೀವಿ. ಗಾಲ್ ಬ್ಲಾಡರ್ ಡಿಸೀಸ್ ಇದ್ದಾಗೆ ನಿಮಗೆ ಸರಿಯಾಗಿ ಜೀರ್ಣ ಆದಂಗೆ ಅನಿಸೋದಿಲ್ಲ, ಅದನ್ನು ಡಿಸ್ಪೆಪ್ಸಿಯಾ ಅಂತೀವಿ. ಅದರಿಂದ ಇವೆರಡು ಕಂಡೀಷನ್ನ ರೂಲ್ ಔಟ್ ಮಾಡಿದರೆ, ಯಾಕಂದರೆ ಅಲ್ಸರಿಗೆ ಯಾವತ್ತು ಟ್ರೀಟ್ಮೆಂಟು ಸರ್ಜಿಕಲ್ ಇರ್ತದೆ ಅಥವಾ ಮೆಡಿಕಲ್ ಬಿಗಿನಿಂಗ್ನಾಗಿರುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ಸ್ಗಂತೂ ಡೆಫಿನೆಟ್ಲಿ ನಿಮಗೆ ಆಪ್ರೇಷನ್ನು. ಈಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಲ್ಯಾಪ್ ಕೋಲೆ ಅಂತ ಮಾಡ್ತೀವಿ. ಆದ್ದರಿಂದ ಇವೆರಡು ವಿಚಾರಗಳ ಬಗ್ಗೆ ನಿಮಗಿಷ್ಟು ಅರಿವು ಮೂಡಿಸಿದ್ದೀವಿ. ಆದ್ದರಿಂದ ದಯವಿಟ್ಟು ಇವೆರಡರ ಬಗ್ಗೆ ನೀವು ಟೇಕ್ ಕೇರ್ ಅಂತ ಹೇಳ್ತೀವಿ. ಅನೇಕ ವಿಚಾರಗಳನ್ನು ನಮ್ಮ ಕನ್ನಡದ ಮುಖಾಂತರ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಇರ್ತೀನಿ. ನನಗೆ ಹೆಮ್ಮೆ, ನಮ್ಮ ಕನ್ನಡದ ಮುಖಾಂತರ ನಿಮಗೆ ಈ ವಿಚಾರವನ್ನು ತಿಳಿಸ್ತಿದ್ದೇನೆ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.